ಉತ್ತರ ಕನ್ನಡ, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ವಿವಿಧ ರೈಲ್ವೆ ಮೂಲ ಸೌಲಭ್ಯಗಳನ್ನು ಅಳವಡಿಸಲು 7,000 ಕೋಟಿ ರೂಪಾಯಿಗಳ ಪ್ರಸ್ತಾವನೆ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲಾಗಿದೆ ಎಂದು ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದರು. ಖಾಯಂ ರೈಲಾಗಿ ಪರಿವರ್ತನೆ ಹೊಂದಿರುವ ಬೆಂಗಳೂರು ಕಾರವಾರ ಮಡ್ಗಾಂವ್ ವಿಶೇಷ ರೈಲನ್ನು ಕಾರವಾರದ ರೈಲ್ವೆ ನಿಲ್ದಾಣದಲ್ಲಿ ಸ್ವಾಗತಿಸಿ ಕಾರವಾರ ರೈಲ್ವೆ ನಿಲ್ದಾಣದಲ್ಲಿ ರೋಟರಿ ಕ್ಲಬ್ ವತಿಯಿಂದ ಮಹಿಳಾ ಪ್ರಯಾಣಿಕರಿಗಾಗಿ ಪ್ರತ್ಯೇಕ ವಿನ್ಯಾಸಗೊಳಿಸಲಾದ ಪಿಂಕ್ ಬಬಲ್ ವಿಶ್ರಾಂತಿ ಆಸನ ವ್ಯವಸ್ಥೆಯನ್ನ ಲೋಕಾರ್ಪಣೆಗೊಳಿಸಿ ಅವರು ಮಾತನಾಡಿದರು. ಕೇಂದ್ರ ಸರ್ಕಾರದ ಹಣಕಾಸು ಇಲಾಖೆಯಿಂದ ಕೊಂಕಣ ರೈಲ್ವೆಯ ಮೂಲಭೂತ ಸೌಲಭ್ಯಗಳನ್ನು ಹೆಚ್ಚಿಸುವುದಕ್ಕೆ 7,000 ಕೋಟಿ ರೂಪಾಯಿ ಪಡೆದುಕೊಳ್ಳಲು ಪ್ರಯತ್ನ ಮಾಡಲಾಗುತ್ತಿದ್ದು ಅಂತಿಮ ಆಡಳಿತಾತ್ಮಕ ಮಂಜೂರಿ ಹಂತದಲ್ಲಿದೆ. 7,000 ಕೋಟಿ ರೂಪಾಯಿ ಅನುದಾನ ಬಂದಾಗ ನಮ್ಮ 3 ಜಿಲ್ಲೆಗಳಲ್ಲಿ ಕೊಂಕಣ ರೈಲ್ವೆಯ ಸ್ಥಿತಿಗತಿಯಲ್ಲಿ ಸಾಕಷ್ಟು ಸುಧಾರಣೆ ಸಾಧ್ಯವಾಗಲಿದೆ ಎಂದರು. 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕುಮಟಾದಲ್ಲಿ 2ನೇ ಪ್ಲಾಟ್ಫಾರ್ಮ್ ನಿರ್ಮಿಸಿ ಉದ್ಘಾಟನೆಗೆ ಕಾಯುತ್ತಿದೆ. ಗೋಕರ್ಣದಲ್ಲೂ 2ನೇ ಪ್ಲಾಟ್ಫಾರ್ಮ್ ಉದ್ಘಾಟನೆಗೆ ಸಿದ್ಧವಿದೆ. ಇದರ ಜೊತೆಗೆ ಮುರುಡೇಶ್ವರ ಹಾಗೂ ಭಟ್ಕಳದ ರೈಲ್ವೆ ನಿಲ್ದಾಣಗಳಿಗೆ ಶೌಚಾಲಯದಂತಹ ಕೆಲ ಮೂಲಭೂತ ಸೌಕರ್ಯಗಳನ್ನು ಮಾಡುತ್ತಿದ್ದೇವೆ. ಕಾರವಾರ ರೈಲ್ವೆ ನಿಲ್ದಾಣದಲ್ಲಿ 1ನೇ ಪ್ಲಾಟ್ಫಾರ್ಮ್ನಿಂದ 2ನೇ ಪ್ಲಾಟ್ಫಾರ್ಮ್ಗೆ ಹೋಗುವುದಕ್ಕೆ ವೃದ್ಧರಿಗೆ ಕಷ್ಟ ಆಗುತ್ತಿರುವ ಹಿನ್ನೆಲೆಯಲ್ಲಿ ಎರಡೂ ಪಾರ್ಶ್ವದಲ್ಲಿ ಲಿಫ್ಟ್ ಅಳವಡಿಕೆ ಮಾಡಲಾಗುವುದು ಎಂದು ಸಂಸದ ಕಾಗೇರಿ ಹೇಳಿದರು. ಇದುವರೆಗೂ ಲೋಕಲ್ ಟ್ರೈನ್ ರೀತಿಯಲ್ಲಿ ಅದು ಟೆಂಪರರಿ ಶೆಡ್ಯೂಲ್ ಆಗಿ ಓಡ್ತಾ ಇತ್ತು. ಅದಕ್ಕೆ ಖಾಯಂ ಮಾಡಿರಲಿಲ್ಲ ಈ ಟ್ರೈನನ್ನು. ಈಗ ರೈಲ್ವೆ ಇಲಾಖೆ ಇಡೀ ದೇಶದಲ್ಲಿ ತೆಗೆದುಕೊಂಡಂತಹ ನಿರ್ಣಯದಿಂದಾಗಿ ನಮ್ಮ ರಾಜ್ಯದಲ್ಲಿಯೂ ಅದನ್ನು ಅನುಷ್ಠಾನಗೊಳಿಸಿರೋದ್ರಿಂದಾಗಿ ಯಾವ್ಯಾವ್ದು ಈ ರೀತಿಯ ಟೆಂಪರರಿ ಬೇಸಿಸ್ ಮೇಲೆ ಶೆಡ್ಯೂಲ್ ಆಗಿ ಓಡಾಡ್ತಾ ಇತ್ತೋ ಆ ಎಲ್ಲ ಟ್ರೈನ್ಗಳನ್ನು ಸಹ ಕಾಯಂಗೊಳಿಸುವಂಥ ಪ್ರಕ್ರಿಯೆ ಆಗಿ ಇವತ್ತು ನಮ್ಮ ರೈಲ್ವೆ ಇಲಾಖೆಯ ರಾಜ್ಯ ಸಚಿವರಾದಂಥ ಶ್ರೀಯುತ ಸೋಮಣ್ಣ ಅವರು ಮಡ್ಗಾಂವ್ನಿಂದ ಕರೆಕ್ಟಾಗಿ 4:15 ಹಸಿರು ನಿಶಾನೆಯನ್ನು ತೋರಿಸಿ ಕಾರವಾರಕ್ಕೆ ಬೀಳ್ಕೊಟ್ಟಿದ್ದಾರೆ. ನಾವೆಲ್ಲರೂ ಅದನ್ನು ಸ್ವಾಗತಕ್ಕೋಸ್ಕರವಾಗಿ ಇಲ್ಲಿ ಸೇರಿದ್ದೇವೆ. ಇನ್ನು ಮುಂದೆ ಇದು ಖಾಯಂ ಟ್ರೈನ್ ಆಗಿರುತ್ತೆ. ಇದು ಈ ರೀತಿಯ ಟೆಂಪರರಿ ಬೇಸಿಸ್ ಮೇಲೆ ಯಾವ್ಯಾವ ಶೆಡ್ಯೂಲ್ ಆಗಿ ಯಾವ್ಯಾವ ಟ್ರೈನ್ ಓಡಾಡ್ತಾ ಇತ್ತೋ ನಾವು ಎಲ್ಲ ಸಂಸದರು, ಇಡೀ ದೇಶದ ಸಂಸದರು ಸಹ ರೈಲ್ವೆ ಸಚಿವರಾದಂಥ ಶ್ರೀಯುತ ಅಶ್ವಿನಿ ವೈಷ್ಣವ್ ಅವರ ಜೊತೆಯಲ್ಲಿ ಮತ್ತು ಶ್ರೀಯುತ ಸೋಮಣ್ಣ ಅವರ ಜೊತೆಯಲ್ಲಿ, ಅಲ್ಲಿ ಹಿರಿಕಿರಿಯ ಅಧಿಕಾರಿಗಳ ಜೊತೆಯಲ್ಲಿ ನಿರಂತರವಾಗಿ ಈ ವಿಷಯಗಳನ್ನ ನಾವು ಮಾತನಾಡ್ತಾ ಇದ್ವಿ. ಅದರ ಪರಿಣಾಮವಾಗಿ ಇಡೀ ದೇಶದಲ್ಲಿ ಒಂದು ನಿರ್ಣಯವನ್ನ ಮಾಡಿರೋದ್ರಿಂದ ನಮಗೆ ಮಡ್ಗಾಂವ್ ಕಾರವಾರ ಟ್ರೈನಿಗೂ ಸಹ ನಮಗೆ ಖಾಯಂ ಅದಕ್ಕೆ ಬರೋದಕ್ಕೆ ಹೋಗೋದಕ್ಕೆ ಅವಕಾಶ ಆಗಿರೋದು ಇದ್ದೇ ಇದೆ. ಬೆಂಗಳೂರು ಕಾರವಾರ ಮಡ್ಗಾಂವ್ ರೈಲು ಇನ್ನು ಮುಂದೆ ಖಾಯಂ ಆಗಲಿದೆ. ಮೊದಲು ಜನರಲ್ ಬೋಗಿಯಲ್ಲಿ ಮಾತ್ರ ಪ್ರಯಾಣಿಸಬಹುದಿತ್ತು. ಈಗ ಯಾವುದೇ ಬೋಗಿಯಲ್ಲೂ ಪ್ರಯಾಣಿಸಬಹುದು. ತಾಳಗುಪ್ಪ, ಸಿದ್ದಾಪುರ, ಶಿರಸಿ, ಮುಂಡಗೋಡ, ತಡಸ ಮಾರ್ಗವಾಗಿ ಹುಬ್ಬಳ್ಳಿ ಸೇರುವ ರೈಲು ಲೈನ್ ಸರ್ವೆ ಆಗಿ ಎಸ್ಟಿಮೇಷನ್ ಡಿಪಿಆರ್ ಕೂಡ ಸಿದ್ಧವಾಗಿದೆ. ಅಂಕೋಲ ಹುಬ್ಬಳ್ಳಿ ರೈಲ್ವೆ ಆಗಿಯೇ ಆಗಲಿದೆ ಎಂದರು. ಸುಮಾರು 1 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪಿಂಕ್ ಬಬಲ್ ವಿಶ್ರಾಂತಿ ಸ್ಥಾನವನ್ನ ರೋಟರಿ ಕ್ಲಬ್ನವರು ನಿರ್ಮಿಸಿಕೊಟ್ಟಿದ್ದಾರೆ. ಇಲ್ಲಿ ಕೇವಲ ಮಹಿಳೆಯರಿಗೆ ಮಾತ್ರ ಅವಕಾಶವಿದೆ. ನಗರ ಪ್ರದೇಶದಲ್ಲಿ ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ ರೈಲ್ವೆ ನಿಲ್ದಾಣಕ್ಕೆ ತೆರಳುವ ಮಾರ್ಗದ ಬಗ್ಗೆ ಮಾಹಿತಿ ಫಲಕ ಅಳವಡಿಸುವಂತೆ ನಗರಸಭೆ ಹಾಗೂ ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ಇದೇ ಸಂದರ್ಭದಲ್ಲಿ ಸಂಸದ ಕಾಗೇರಿ ಸಲಹೆ ನೀಡಿದರು. ನಾವು ಮುಖ್ಯವಾಗಿ 2 ಕಾರಣಕ್ಕೆ ಇಲ್ಲೆಲ್ಲ ಸೇರಿದ್ದೇವೆ. ಮೊದಲನೇದಾಗಿ ನಮ್ಮ ಕಾರವಾರ ರೋಟರಿ ಕ್ಲಬ್ ವತಿಯಿಂದ ಒಂದು ಪಿಂಕ್ ಸಿಟ್ಟಿಂಗ್ ಏರಿಯಾ ಇಲ್ಲಿ ಆಗಿದೆ. ಒಂದು ಚೇರ್, ಅದಕ್ಕೆ ಸುಮಾರು ನಾನು ರೌಂಡ್ ಫಿಗರ್ ಹೇಳ್ತಿದ್ದೀನಿ, ಸುಮಾರು 1 ಲಕ್ಷ ರೂಪಾಯಿಯಷ್ಟು, 85,000 ಅಂತ ಹೇಳ್ತಿದ್ದಾರೆ, ಒಟ್ಟು 1 ಲಕ್ಷ ರೂಪಾಯಿಯಷ್ಟು ಖರ್ಚು ಆಗಿದೆ. ರೋಟರಿ ಕ್ಲಬ್ನವರು 100ಕ್ಕೆ 100 ಅದನ್ನು ಇಲ್ಲಿ ನಿರ್ಮಿಸಿಕೊಟ್ಟಿದ್ದಾರೆ. ಈ ಪಿಂಕ್ ಝೋನ್ ಏನಿದೆಯೋ, ಪಿಂಕ್ ಏರಿಯಾ ಏನಿದೆಯೋ, ಕೇವಲ ಮಹಿಳೆಯರಿಗಾಗಿ ಮಾತ್ರ ಅತ್ಯಂತ ಸುರಕ್ಷಿತವಾದ ಕುಳಿತುಕೊಳ್ಳುವಂಥ ಸ್ಥಳ ಅದು. ಇನ್ನು ಬೇರೆಯವರು ಪುರುಷರಿಗೆ ಇವತ್ತು ನನಗೆ ಯಾಕೋ ಉದ್ಘಾಟನೆಗೆ ಒಳಗೆ ಬಿಟ್ಟಿದ್ರು ಅಂತ ಇನ್ಯಾರೂ ಬಿಡೋದಿಲ್ಲ. ಅಲ್ಲಿ ನಾವು ಹೋಗಬಾರದು. ಕೇವಲ ತಾಯಂದಿರಿಗೆ, ಮಹಿಳೆಯರಿಗೆ ಅಲ್ಲಿ ಕುತ್ಕೊಳ್ಳುವಂತಹ, ಅದು ಸುರಕ್ಷಿತವಾಗಿ ಕುತ್ಕೊಳ್ಳುವಂತಹ ಸ್ಥಳ. ಅದು CCTVಯನ್ನು ಕವರೇಜ್
24/7 ಇರುತ್ತೆ. ಹಾಗಾಗಿ ಅಲ್ಲಿ ನಮ್ಮ ತಾಯಂದಿರಿಗೆ, ಮಹಿಳೆಯರಿಗೆ ಯಾರಾದರೂ ಯಾವುದೇ ರೀತಿಯಲ್ಲಿ ಕಿರುಕುಳ ಕೊಟ್ಟರೆ ನಮ್ಮ ರೈಲ್ವೆ ಇಲಾಖೆ ಪೊಲೀಸರು ತಕ್ಷಣ ಅಗತ್ಯ ಕ್ರಮವನ್ನು ತೆಗೆದುಕೊಳ್ತಾರೆ ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ವಿಶೇಷವಾಗಿ ರೋಟರಿ ಕ್ಲಬ್ನಲ್ಲಿಯೂ ಸಹ ಹಿಂದೆ ನಮ್ಮ ಈ ರೈಲ್ವೆ, ಈಗಂತೂ ದಿನದಿಂದ ದಿನಕ್ಕೆ ನಮ್ಮ ಕೊಂಕಣ ರೈಲ್ವೆಗೆ ಪ್ರವಾಸಿಗರ ಒತ್ತಡ ಹೆಚ್ಚಾಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಕಾರವಾರ ರೈಲ್ವೆ ಸ್ಟೇಷನ್ ಅನ್ನ ಇನ್ನಷ್ಟು ಹೆಚ್ಚು ಸುಂದರಗೊಳಿಸಿ ಸೌಲಭ್ಯ ಪೂರ್ಣ ಮಾಡೋದಕ್ಕೆ ಸಹ ನಾನು ನಿಮ್ಮ ಸಂಸದನಾಗಿ ಪ್ರಯತ್ನ ಮಾಡ್ತಾ ಇದ್ದೇನೆ ಅನ್ನೋ ಮಾತನ್ನ ನಾನು ಹೇಳ್ತೇನೆ. ಈ ಸಂದರ್ಭದಲ್ಲಿ ಮಾಜಿ ಶಾಸಕಿ ರೂಪಾಲಿ ನಾಯ್ಕ್, ರೋಟರಿ ಕ್ಲಬ್ ಅಧ್ಯಕ್ಷೆ ಅಶ್ವಿನಿ ಶೆಟ್ಟಿ, ಕಲ್ಪನಾ ಕೊಳ್ವೇಕರ್, ಉಪವಿಭಾಗಾಧಿಕಾರಿ ಶ್ರವಣ್ ಕುಮಾರ್, ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಅಲ್ಲಾ ಭಕ್ಷ್, ಮುಂಬೈ ಪ್ರಧಾನ ಮುಖ್ಯ ಇಂಜಿನಿಯರ್ ಎಲ್ ಪ್ರಕಾಶ್, ಉಪಮುಖ್ಯ ವಾಣಿಜ್ಯ ವ್ಯವಸ್ಥಾಪಕ ಪಿ ಚಿತ್ರಸೇನ್, ವಿಭಾಗೀಯ ಸಿಗ್ನಲ್ ಮತ್ತು ದೂರ ಸಂಪರ್ಕ ಇಂಜಿನಿಯರ್ ಸುದರ್ಶನ್ ರೆಡ್ಡಿ, ವಿಭಾಗೀಯ ವಾಣಿಜ್ಯ ವ್ಯವಸ್ಥಾಪಕರಾದ ಜಿಡಿ ಮೀನಾ, ಸಾರ್ವಜನಿಕ ಸಂಪರ್ಕ ವ್ಯವಸ್ಥಾಪಕಿ ಸುಧಾ ಕೃಷ್ಣಮೂರ್ತಿ, ರೋಟರಿ ಕ್ಲಬ್ ಪದಾಧಿಕಾರಿಗಳು, ಬಿಜೆಪಿ ಮುಖಂಡರು ಮೊದಲಾದವರು ಉಪಸ್ಥಿತರಿದ್ದರು. ಜಿಲ್ಲೆಯಾದ್ಯಂತ 8 ಶಾಖೆಗಳ ಮೂಲಕ ಗ್ರಾಹಕ ಸ್ನೇಹಿ ಸೇವೆ ಒದಗಿಸುತ್ತಿರುವ ಅಂಕೋಲಾ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಆರ್ಥಿಕ ಕ್ಷೇತ್ರದ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸುತ್ತಾ ಪ್ರಗತಿಯತ್ತ ದಾಪುಗಾಲಿಡುತ್ತಿರುವುದು ಹೆಮ್ಮೆಯ ಸಂಗತಿ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದರು. ಅಂಕೋಲಾ ಪಟ್ಟಣದಲ್ಲಿರುವ ಅಂಕೋಲಾ ಅರ್ಬನ್ ಕೋಆಪರೇಟಿವ್ ಬ್ಯಾಂಕಿನ ನೂತನ ಎಟಿಎಂ ಕೇಂದ್ರವನ್ನ ಉದ್ಘಾಟಿಸಿ ಮಾತನಾಡಿ, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಗುಣಮಟ್ಟದ, ಪಾರದರ್ಶಕ ಹಾಗೂ ಸೌಹಾರ್ದಯುತ ಸೇವೆ ನೀಡುವ ಮೂಲಕ ಗ್ರಾಹಕರ ವಿಶ್ವಾಸವನ್ನ ಗಳಿಸಿರುವ ಅಂಕೋಲಾ ಅರ್ಬನ್ ಬ್ಯಾಂಕ್ ಜಿಲ್ಲೆಯ ಸಹಕಾರಿ ವಲಯದಲ್ಲಿ ತನ್ನದೇ ಆದ ವಿಶಿಷ್ಟ ಛಾಪು ಮೂಡಿಸಿದೆ ಎಂದು ಶ್ಲಾಘಿಸಿದರು. ಅದರೊಳಗೆ ಒಂದು ಪಾರದರ್ಶಕತೆಯನ್ನ ಮತ್ತು ವಿಶ್ವಾಸಾರ್ಹತೆಯನ್ನ ಹೆಚ್ಚಿಕೊಂಡು ಹೋಗೋದು ಅಂದ್ರೆ ಸರಳ ಅಲ್ಲ. ನಾವು ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ನೋಡಿದರೆ, ದಿನಬೆಳಗಾಗಿ ಬರುವಂಥ ಮಾಧ್ಯಮದ ವರದಿಗಳನ್ನು ನೋಡಿದರೆ ಆರ್ಥಿಕ ಕ್ಷೇತ್ರದಲ್ಲಿ ಏನೇನು ಆಗ್ತಾ ಇದೆ ಅಂತ ಕಳವಳಕಾರಿಯಾದಂಥ ಸಂಗತಿಗಳು ಹೊರಗೆ ಬರ್ತಾ ಇದೆ. ಆದರೆ ನಮ್ಮ ಅಂಕೋಲಾ ಬ್ಯಾಂಕ್ ಕಳೆದ 113 ವರ್ಷದಿಂದ ಅತ್ಯುತ್ತಮ ಬ್ಯಾಂಕ್ಗಳಲ್ಲಿ ಒಂದು ಬ್ಯಾಂಕ್ ಆಗಿ ನಡ್ಕೊಂಡು ಬಂದಿದೆ. ನಾನು ಹಿಂದಿನ ಎಲ್ಲ ಆಡಳಿತ ಕಮಿಟಿಯವರಿಗೆ ನಾನು ಅಭಿನಂದಿಸ್ತೇನೆ. ವಿಶೇಷವಾಗಿ ರಾವ್ ಬಹದ್ದೂರ್ ಶಂಕರ್ರಾವ್ ಆನಂದರಾವ್ ನಾಡ್ಕರ್ಣಿಯವರು 9 ವರ್ಷಗಳ ಪ್ರಾರಂಭದ ಅಧ್ಯಕ್ಷರಾಗಿ ಅವರು ಅಂಕೋಲಾ ಅರ್ಬನ್ ಬ್ಯಾಂಕ್ ಅನ್ನ ಭದ್ರ ಬುನಾದಿಯನ್ನ ಅವರು ಹಾಕಿದ್ದಾರೆ. ಹಾಗೆ 11ನೇ ಅಧ್ಯಕ್ಷರಾಗಿ ಈಗ ನಮ್ಮ ಶ್ರೀಯುತ ರಾಜೇಂದ್ರ ಶೆಟ್ಟಿ ಅವರಿದ್ದಾರೆ. 10ನೇವರಾಗಿ ಭಾಸ್ಕರ್ 14 ವರ್ಷ ಮಾಡಿದ್ದಾರೆ. ಹೀಗೆ 16 ವರ್ಷ. ಅಂಕೋಲಾ ಅರ್ಬನ್ ಬ್ಯಾಂಕಿನ ಅಧ್ಯಕ್ಷ ರಾಜೇಂದ್ರ ಎಸ್ ಶೆಟ್ಟಿ ಪ್ರಾಸ್ತಾವಿಕವಾಗಿ ಮಾತನಾಡಿ, 113 ವರ್ಷಗಳ ಸುದೀರ್ಘ ಇತಿಹಾಸ ಹೊಂದಿರುವ ಬ್ಯಾಂಕ್ ಗ್ರಾಹಕರ ಅಗತ್ಯಗಳಿಗೆ ತಕ್ಕಂತೆ 10 ಹಲವು ಯೋಜನೆಗಳು ಹಾಗೂ ಸೇವೆಗಳನ್ನು ಜಾರಿಗೊಳಿಸುವ ಮೂಲಕ ಸರ್ವತೋಮುಖ ಅಭಿವೃದ್ಧಿಯತ್ತ ಹೆಜ್ಜೆ ಇಟ್ಟಿದೆ. ಗ್ರಾಹಕರ ವಿಶ್ವಾಸವೇ ಬ್ಯಾಂಕಿನ ಶಕ್ತಿಯಾಗಿದ್ದು, ಮುಂದಿನ ದಿನದಲ್ಲಿ ಇನ್ನಷ್ಟು ನವೀನ ಹಾಗೂ ಜನಪರ ಸೇವೆಯನ್ನ ಪರಿಚಯಿಸಿ ಬ್ಯಾಂಕಿನ ಹಿರಿಮೆ ಮತ್ತು ಪ್ರತಿಷ್ಠೆಯನ್ನ ಮತ್ತಷ್ಟು ವೃದ್ಧಿಸುವ ಸಂಕಲ್ಪ ವ್ಯಕ್ತಪಡಿಸಿದ್ರು. ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷ ಉಮೇಶ್ ಜಿ ನಾಯ್ಕ್ ಗುಡಿಗಾರಗಲ್ಲಿ, ನಿರ್ದೇಶಕರಾದ ಭಾಸ್ಕರ್ ಕೆ ನಾರ್ವೇಕರ್, ಗೋಪಾಲಕೃಷ್ಣ ಸಿ ನಾಯ್ಕ್, ಭೈರವ್ ಡಿ ನಾಯ್ಕ್, ಉದಯ್ ವಾಮನ್ ನಾಯಕ್, ಸಂತೋಷ್ ಎನ್ ಬಂಡಿಕಟ್ಟೆ, ಅನುರಾಧ ಎಸ್ ನಾಯ್ಕ್, ಸುಧಾ ಜಿ ಶೆಟ್ಟಿ, ಸಂಜಯ್ ಸಿ ಮೋದಿ, ಗೌರಿ ಟಿ ಸಿದ್ದಿ, ವೃತ್ತಿಪರ ನಿರ್ದೇಶಕರಾದ ಯೋಗಿತಾ ವಿ ಕಾಮತ್ ಹಾಗೂ ಗುರುನಾಥ್ ವಿ ರಾಯ್ಕರ್, ಆಡಳಿತ ಮಂಡಳಿಯ ನಿರ್ದೇಶಕ ಗೋವಿಂದ್ ಜಿ ಶೆಟ್ಟಿ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಪ್ರಧಾನ ವ್ಯವಸ್ಥಾಪಕ ಉದಯ್ ಆರ್ ಶೇಣವಿ ವಂದಿಸಿದ್ರು. ಸಹಾಯಕ ವ್ಯವಸ್ಥಾಪಕ ಕಿರಣ್ ಕಾಮತ್ ಕಾರ್ಯಕ್ರಮ ನಿರೂಪಿಸಿದ್ರು. ಸಾರ್ವಜನಿಕರು, ಗ್ರಾಹಕರು ಹಾಗೂ ಬ್ಯಾಂಕಿನ ಸಿಬ್ಬಂದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಯಶಸ್ವಿಗೆ ಸಾಕ್ಷಿಯಾದರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಾಸುದೇವ್ ಗುನ್ಗಾ, ಅಂಕೋಲಾ. ಅಂಕೋಲಾ ಅರ್ಬನ್ ಬ್ಯಾಂಕಿನ ವತಿಯಿಂದ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅಂಕೋಲಾ ಅರ್ಬನ್ ಬ್ಯಾಂಕು 113 ವರ್ಷಗಳ ಇತಿಹಾಸವುಳ್ಳಂತ ಒಂದು ಬ್ಯಾಂಕು. ಈ ಬ್ಯಾಂಕನ್ನ ಈ ಹಿಂದೆ ಒಂದು ಸೊಸೈಟಿಯಾಗಿ ಕಟ್ಟಿ ಇವತ್ತು ಬೃಹದಾಕಾರವಾಗಿ ಬೆಳೆದು ಅಂಕೋಲಾ ಅರ್ಬನ್ ಬ್ಯಾಂಕು ಒಂದು ಜಿಲ್ಲೆಯಲ್ಲಿಯೇ ಅತಿ ಉತ್ತಮ ಬ್ಯಾಂಕ್ಗಳಲ್ಲಿ ಒಂದು ಎನ್ನುವಂತ ಹೆಸರನ್ನ ಪಡೆದಿದೆ. ನಮ್ಗೆ ಗೊತ್ತಿರ್ಬೋದು, ಈ ಒಂದು ನಾವು ಈ ಬ್ಯಾಂಕಿನ ಒಂದು RTGS ಈ ಹೊಸ ಒಂದು ಏನು ಹೇಳ್ತೇವಲ್ಲ, ನಮ್ಮ ಹೊಸಕ್ಕೆ ನಾವು ಹೊಂದ್ಕೊಂಡು ಹೋಗ್ಬೇಕಾಗ್ತದೆ. ಹೊಸ ಕಾಯ್ದೆಗಳು, ಹೊಸ ಒಂದು ರಿಸರ್ವ್ ಬ್ಯಾಂಕ್ ಕೈಗೊಳ್ಳುವಂತ ಒಂದು ನಿಬಂಧನೆಗಳಿರ್ಬೋದು, ಅದಕ್ಕೆಲ್ಲ ನಾವು ಹೊಂದ್ಕೊಂಡು ನಾವು ಕಾರ್ಯವನ್ನು ಪ್ರಾರಂಭ ಮಾಡಬೇಕಾಗ್ತದೆ. ಹೀಗಾಗಿ ನಾವು RTGS, ನೆಫ್ಟ್,
CST ಈ ಚೆಕ್ಗಳನ್ನ ಇದು ಮಾಡುವಂಥದ್ದು, SMS ಬ್ಯಾಂಕಿಂಗ್ ಮುಂತಾದ ಹಲವಾರು ಕಾರ್ಯಕ್ರಮಗಳನ್ನ ನಾವು ಈ ನಮ್ಮ ಬ್ಯಾಂಕಿನಲ್ಲಿ ಅಳವಡಿಸಿಕೊಂಡಿದ್ದೇವೆ. ನಾವು ಇವತ್ತು ಯಾವುದೇ ನ್ಯಾಷನಲ್ ಬ್ಯಾಂಕ್